ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ವಿಷಯ ಏನಪ್ಪ ಅಂತಂದರೆ, ಎಂಥ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೇಕು, ಗುಡ್ ನ್ಯೂಸ್ ಅನ್ಬೇಕು, ಏನು ಒಂದು ಗೊತ್ತಾಗ್ತಿಲ್ಲ. ಸಡನ್ನಾಗಿ ಕೆದ ಕಡೆಯಿಂದ ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. UGCET 2024 ಫಸ್ಟ್ ರೌಂಡ್ ಪ್ರವೇಶ ಅಂತಂದರೆ ಆಪ್ಷನ್ ಇಂಟರ್ ಲಿಂಕ್ನ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾನು ನಿಮ್ಗೆ ಹೇಳಕ್ಕೆ ಹೋಗೋದೇನಪ್ಪ ಅಂತಂದರೆ, ಯಾರು ಕೂಡ ಸಡನ್ನಾಗಿ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಂಡು ಏನು ಮಾಡೋಕೆ ಹೋಗ್ಬಿಡ್ರಿ. ಓಕೆ, ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಒಂದು ಆಪ್ಷನ್ ಇಂಟ್ರಿದು ಒಂದು ಪೇಜ್ ಓಪನ್ ಆಗುತ್ತೆ. ಬಟ್ ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಿರೋದಿಷ್ಟೇ, ಯಾರು ಕೂಡ ಸಡನ್ನಾಗಿ ಓಪನ್ ಮಾಡೋಕೆ ಹೋಗ್ಬಿಡ್ರಿ. ಇದೇನು ಅಂತಂದ್ರೆ ಕಡೆಯಿಂದ ಏನೂ ಕೂಡ ಇನ್ಸ್ಟ್ರಕ್ಷನ್ ಕೊಡದೆ ಬಿಟ್ಟಿದ್ದಾರೆ. ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಇದೀಗ ತಾನೇ ಲಿಂಕ್ ಕೂಡ ಜನ್ರೇಟ್ ಆಗೈತೆ. ಆ್ಯಕ್ಚುಲಿ ಒಂದು ಶೆಡ್ಯೂಲ್ ಬಿಡ್ತಿದ್ರು, ಶೆಡ್ಯೂಲ್ ಬಿಡದೆ ಡೈರೆಕ್ಟಾಗಿ ಈ ಥರ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇನ್ನೂ ಕೂಡ ಕೇಳಿದ್ರು ಮಾಡಿಫೈ ಮಾಡಿಲ್ಲ ಅನ್ಸುತ್ತೆ. ಇನ್ ಕೇಸ್ ಅದಕ್ಕೆ ಬಿಟ್ಟಿದ್ರೆ ಅಷ್ಟೇ, ಏನು ಕೂಡ ಓಪನ್ ಮಾಡ್ಕೊಳ್ಕೊಬೇಡ್ರಿ. ಒಂದು ಅರ್ಧ ಗಂಟೆ ಒನ್ ಅವರ್ ವೇಟ್ ಮಾಡಿರಿ. ಕಡೆಯಿಂದ ಏನಾದರೂ ಒಂದು ಬಿಡ್ತಾರೆ. ಓಕೆ, ಇಷ್ಟೇ. ಏನಾದರೂ ಒಂದು ಅಪ್ಡೇಟ್ ಬಂದರೆ ನೆಕ್ಸ್ಟ್ ನಿಮಗೆ ಗ್ರೂಪಲ್ಲಿ ಅಥವಾ ಏನಾದರೂ ತಿಳಿಸ್ತಿರ್ತೀನಿ. ಸದ್ಯಕ್ಕಂತೂ ಏನು ಮಾಡಬೇಡ್ರು. ಸದ್ಯಕ್ಕೆ ಯಾಕಂತಂದರೆ ಈ ರೀತಿ ಬಿಟ್ಟಾಗ ಅಂದರೆ ಏನು ಕೂಡ ಇನ್ಸ್ಟ್ರಕ್ಷನ್ ಕೊಡದೆ ಡೈರೆಕ್ಟಾಗಿ ಒಂದು ಆಪ್ಷನ್ ಇಂಟರ್ ಲಿಂಕ್ನ ಕೊಟ್ಬಿಟ್ಟಾರೆ. ಆ್ಯಕ್ಚುಲಿ ಇನ್ನೂ ನೀಟು ಕೂಡ ಹೇಳಿದಾರೆ ಅವರು. ಆ್ಯಕ್ಚುಲಿ ನೀಟು ಮತ್ತು KCD ಎರಡು ಕಂಬೈನ್ ಮಾಡ್ತೀನಿ ಅಂತಂದು. ಬಟ್ ಅವ್ರು ಇಲ್ಲಿ ಏನು ಕಾಣಿಸ್ತಿದೆ ಅಂತಾರೆ, ಇಂಜಿನಿಯರ್ ಸ್ಟೂಡೆಂಟ್ಸ್ ಒಂದೇ ಕಾಣಿಸುತ್ತೆ. ಸೊ ಹಂಗಾಗಿಬಿಟ್ಟು ಸ್ವಲ್ಪ ವೇಟ್ ಮಾಡಿರಿ. ಒನ್ ಅವರ್ ಬಿಟ್ಟಾದ್ಮೇಲೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ನೋಡ್ತಾರೆ. ಬಾಯ್.